ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ದೊಡ್ಡ ಮಿಷಿನ್ ಮೋಟರ್ನ ತೋರಿಸ್ತಾ ಇದ್ದೀನಿ. ಯಾರಾದರೂ ಒಂದು ವೇಳೆ ಮಿಷಿನ್ನ ಇಟ್ಕೊಂಡಿದ್ದು ಕಾಲಲ್ಲೇ ತುಳಿತಾ ಇದ್ರೆ, ಆಮೇಲೆ ಮೋಟಾರ್ದು ಬೇಕು ದೊಡ್ಡ ಮೋಟಾರ್ಗೆ, ಆಲ್ಮೋಸ್ಟ್ ದೊಡ್ಡ ಮಿಷಿನ್ ಮೋಟರ್ಗೆ ದೊಡ್ಡದೇ ಮೋಟರ್ನ ಹಾಕೊಳ್ಬೇಕಾಗತ್ತೆ. ಕೆಲವು ಕಡೆ ನಾನು ನೋಡಿದ್ದೀನಿ ದೊಡ್ಡ ಮಿಷಿನ್ಗೆ ಚಿಕ್ಕ ಮೋಟರ್ನ ಕೊಟ್ಟು ಬಿಡ್ತಾರೆ. ಚಿಕ್ಕ ಮೋಟಾರ್ ಬಂದ್ಬಿಟ್ಟು ಗರ್ ಅಂತ ಸೌಂಡ್ ಮಾಡ್ತಾ ಇರುತ್ತೆ, ಮಿಕ್ಸಿ ಸೌಂಡ್ ಮಾಡುತ್ತೆ ಗೊತ್ತಾ. ಸೊ ಸೇಮ್ ಅದೇ ಥರನೇ ಸೌಂಡ್ ಮಾಡ್ತಾ ಇರುತ್ತೆ. ಸೊ ಚಿಕ್ಕ ಮಿಷಿನ್ಗೆ ಚಿಕ್ಕ ಮೋಟರ್ನ ಹಾಕ್ಕೊಳ್ಬೇಕು, ದೊಡ್ಡ ಮಿಷಿನ್ಗೆ ದೊಡ್ಡ ಮೋಟರ್ನ ಹಾಕೊಳ್ಳೋದು ತುಂಬಾ ಬೆಸ್ಟು. ಸೊ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋದು ದೊಡ್ಡ ಮೋಟರ್ನ ತೋರಿಸ್ತಾ ಇದ್ದೀನಿ. ಅಂದರೆ ದೊಡ್ಡ ಮಿಷಿನ್, ದೊಡ್ಡ ಮೋಟಾರು. ನಾನು ಎಲ್ಲ ವಿಡಿಯೋಗಳಲ್ಲೂ ನಾನು ದೊಡ್ಡ ಮಿಷಿನೇ ವಿಡಿಯೋ ಮಾಡಿರೋದು, ಯಾವ ಥರ ಚಿಕ್ಕ ಮಿಷಿನ್ ನಾನು ವಿಡಿಯೋ ಮಾಡೇ ಇಲ್ಲ. ಚಿಕ್ಕ ಮಿಷಿನಲ್ಲಿ ಕೆಲವು ಬನೀನ್ ಬಟ್ಟೆಗಳಾಗಿರ್ಬೋದು, ಈ ಥರ ವೇಲ್ ಬಟ್ಟೆಗಳಿಗೆಲ್ಲ ಹೊಲಿಗೆ ಬರಲ್ಲ, ಜೀನ್ಸ್ಗಳಿಗೆ ಹೊಲಿಗೆ ಬರಲ್ಲ, ಬ್ಯಾಗ್ಗಳಿಗೆ ಹೊಲಿಗೆ ಬರೋದಿಲ್ಲ. ಹಾಗಾಗಿ ಸೊ ಬೇಡ ಅಂತ ನಾನು ಹೇಳ್ತೀನಿ. ಅದಕ್ಕೆ ಅದನ್ನು ಜಾಸ್ತಿ ಚಿಕ್ಕ ಮಿಷಿನ ನಾನು ತೋರಿಸೇ ಇಲ್ಲ. ನನ್ನ ವೀಡಿಯೋದಲ್ಲಿ ಎಲ್ಲ ದೊಡ್ಡ ಮಿಷಿನ ನಾನು ತೋರಿಸಿರೋದು. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ದೊಡ್ಡ ಮೋಟರು, ದೊಡ್ಡ ಮಿಷಿನ್ಗೆ ಅಳವಡಿಸ್ಕೊಳ್ಬೋದು. ತುಂಬ ಓಲ್ಡ್ ಕಾಲದಲ್ಲಿದ್ದರೆ ಸೊ ನ್ಯೂ ಜನ್ರೇಷನ್ಗೆ ಬನ್ನಿ, ಬರೀ ಕಾಲಲ್ಲಿ ತುಳಿಯೋದನ್ನ ಬಿಟ್ಟು ಈ ಥರ ಮೋಟರ್ನ ಹಾಕ್ಕೊಳ್ಳಿ. ಸೊ ಲೆಗ್ ಮಿಷಿನ್ ಇರೋರಿಗೆ ಕರೆಂಟ್ ಇದ್ದಾಗ ಮೋಟ್ರಲ್ಲಿ ತುಳ್ಕೊಳ್ಳಿ, ಇಲ್ಲ ಅಂತಂದಾಗ ಕಾಲಲ್ಲಿ ತುಳ್ಕೊಳ್ಳಿ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಡರ್ಬಿ ಮೋಟರ್ನ ತೋರಿಸಿದ್ದೀನಿ. ದೊಡ್ಡ ಮಿಷಿನ್ಗೆ ದೊಡ್ಡ ಮೋಟರ್ನೇ ಹಾಕ್ಕೊಳ್ಬೇಕು. ಸೊ ಅದನ್ನೇ ಇವತ್ತು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೆಲ್ಲ ಏನು ಉಪಯೋಗ ಆಗುತ್ತೆ, ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ, ಸೊ ಇದೆಲ್ಲ ಏನು ಕರೆಂಟ್ ಚಾರ್ಜ್ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ನೋಡಿದ್ರೆ ಪ್ಲೀಸ್ ಅಂತ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಲಿಗೆ ಯಂತ್ರಕ್ಕೆ ಬಳಸುವಂತಹ ಒಂದು ಅದ್ಭುತವಾದ ಮೋಟಾರ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನಾವು ಕೈಯಿಂದ ಅಥವಾ ಕಾಲಿಂದ ಯಂತ್ರ ತುಳಿಯುವಾಗ ಕಷ್ಟವಾದಾಗ, ಕೆಲಸದ ಒತ್ತಡ ಹೆಚ್ಚಿದ್ದಾಗ ಇಂತಹ ಮೋಟಾರ್ಗಳನ್ನು ಬಹಳ ಸೂಕ್ತವಾಗಿ ಬರುತ್ತೆ. ಈ ನಾವು ನಿಮಗೆ ಫುಲ್ ಡೀಟೇಲ್ ಆಗಿ ಇವತ್ತು ನಿಮಗೆ ಹೇಳ್ಕೊಂಡು ಕೊಡ್ತೀನಿ. ಇದು ಡರ್ಬಿ ಕಂಪನಿಯ ಮಿನಿ ಮೋಟಾರು. ಇದರ ಬಾಡಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇನ್ನು 1.15 HP ಸಾಮರ್ಥ್ಯ ಇರುತ್ತೆ. ಇನ್ನು ನಿಮಿಷಕ್ಕೆ ನಿಮಗೆ 2800ರಿಂದ 3200ವರೆಗೂ ಆರಾಮಾಗಿ ನಿಮಗೆ ರೊಟೇಟ್ ಆಗ್ತಾನೆ ಇರುತ್ತೆ. ಸೊ ಇನ್ನು ನಿಮಗೆ ಮನೆ ಕೆಲಸಕ್ಕೆ ತುಂಬಾ ಯೂಸ್ ಆಗುತ್ತೆ. ಇದು ನಿಮ್ಮ ಮನೆಯಲ್ಲಿ ಸಾಮಾನ್ಯ ಕರೆಂಟ್ ಬಂದ್ಬಿಟ್ಟು ಜಸ್ಟ್ ಇನ್ನೊಂದು 230 ವೋಲ್ಟೇಜ್ನಲ್ಲಿ ಆರಾಮಾಗಿ ಕೆಲಸನ ಮಾಡುತ್ತೆ. ಮುಖ್ಯವಾಗಿ ಇದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಆಗಿರುತ್ತೆ. ಸೊ ಇನ್ನು ಈ ಮೋಟಾರ್ ಜೊತೆಗೆ ನಿಮಗೆ ಫುಲ್ ಪೆಡಲ್ ಸಿಗುತ್ತೆ ನೋಡಿ, ಇದೇ ಪೆಡಲ್. ಅದು ಈ ಪೆಡಲ್ ಮೂಲಕ ನಾವು ಮೋಟಾರ್ ವೇಗವಾಗಿ ಕಂಟ್ರೋಲ್ನ ಮಾಡ್ಕೊಳ್ಬೋದು. ನಾವು ಪೆಡಲ್ ಎಷ್ಟು ಸುಲಭವಾಗಿ ಜೋರವಾಗಿ ಒತ್ತುತ್ತೀವೋ ಅಷ್ಟು ವೇಗವಾಗಿ ಹೊಲಿಗೆ ಯಂತ್ರ ಓಡುತ್ತೆ. ಇನ್ನು ಮೋಟಾರ್ ಹಿಂಭಾಗದಲ್ಲಿ ಕಾರ್ಬನ್ ಬುಷ್ಗಳಿರುತ್ತವೆ. ಸೊ ಇವುಗಳ ಬಗ್ಗೆ ನೀವು ಆಗಾಗ ಗಮನ ಹರಿಸ್ತಾ ಇರಬೇಕು. ನೀವು ವೈರಿಂಗ್ ಕೂಡ ತುಂಬ ಸಿಂಪಲ್ ಆಗಿರುತ್ತೆ. ಇದನ್ನು ನೀವು ಮನೇಲೇ ಬೇಕಾದ್ರೆ ಮಾಡ್ಕೊಳ್ಬೋದು. ನಿಮಗೆ ಗೊತ್ತಿಲ್ಲ ಅಂದರೆ ಹತ್ತದಲ್ಲಿ ಯಾರೋ ಎಲೆಕ್ಟ್ರಿಷಿಯನ್ ಇದ್ದರೆ ಅವ್ರ ಹತ್ರ ಮಾಡಿಸ್ಕೊಳ್ಬೋದು, ಅವರು ಮಾಡಿಕೊಡ್ತಾರೆ. ಈ ಒಂದು ಕಾರ್ಬನ್ಗೆ ನಿಮಗೆ ಎಲೆಕ್ಟ್ರಿಕ್ ಅಂದರೆ ನಿಮಗೆ ಮಿಷಿನ್ ಮೆಕ್ಯಾನಿಕೇ ಬೇಕಂತೇನೆ, ಎಲೆಕ್ಟ್ರಿಕ್ ಅಂಗಡಿಯರು ಕೊಟ್ಟರು ನಿಮಗೆ ಕಾರ್ಬನ್ನ ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ. ನೀವು ಪ್ರೆಸ್ ಮಾಡಿ ತುಣಿತಾ ಇರ್ತೀರಲ್ಲ, ಸೊ ಇದು ಕಾರ್ಬನ್ ಅನ್ನೋದು ಅವಾಗವಾಗ ಹೋಗ್ತಾ ಇರುತ್ತೆ. ಸೊ ಆವಾಗ ನೀವು ರಿಪೇರಿ ಮಾಡಿಸ್ಕೊಳ್ಬೇಕಾಗುತ್ತೆ ಅಷ್ಟೇ. ಇನ್ನು ನಿಮಗೆ ಬಂದುಬಿಟ್ಟು ಇದು ಫಿಕ್ಸ್ ಮಾಡೋದು ಭಾಳ ಸುಲಭ. ಹೊಲಿಗೆ ಯಂತ್ರಕ್ಕೆ ಸೈಡ್ನಲ್ಲಿ ಸ್ಕ್ರೂ ಜಾಗಕ್ಕೆ ಮೋಟಾರ್ ಸ್ಟ್ಯಾಂಡ್ನ ಕೂರಿಸ್ಕೊಂಡು ಆಮೇಲೆ ಒಂದು ಸಣ್ಣ ಬೆಲ್ಟ್ ಮೂಲಕ ಮೋಟಾರ್ನಲ್ಲಿ ನೀವು ವೀಲ್ ಕನೆಕ್ಟ್ ಮಾಡಿದರೆ ಮುಗೀತು. ಇನ್ನು ನಿಮ್ಮ ಮನೇಲೇ ಕುಳಿತುಕೊಂಡು ಬ್ಲೌಸು ಅಥವಾ ಬಟ್ಟೆ ಹೊಲಿಯುವಾಗ ದಣಿವು ಆಗದಂತೆ ನೋಡಿಕೊಳ್ಳುತ್ತೆ. ಇನ್ನು ಹೊಸದಾಗಿ ಟೈಲರಿಂಗ್ ಕಲಿಯೋರಿಗೆ ಅಥವಾ ಮನೆಯಲ್ಲೇ ಹೊಲಿಗೆ ಕೆಲಸ ಮಾಡೋರಿಗೆ ಇದು ತುಂಬಾ ಬೆಸ್ಟ್ ಆಪ್ಷನ್ನು. ಈ ವಿಡಿಯೋ ನಲ್ಲಿ ಏನು ಹೇಳ್ತಾ ಇದ್ದೀನಿ, ಸೊ ಈ ಒಂದು ಡರ್ಬಿ ಮೋಟಾರು ಯಾರು ಮನೆಯಲ್ಲಿ ಮಿಷಿನ್ಗಳನ್ನ ಇಟ್ಕೊಂಡಿದ್ರೆ ಸೊ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಇದನ್ನು ಸ್ಪೀಡಾಗಿ ಕೆಲಸ ಮಾಡ್ಕೊಳ್ಬೇಕು ಅಂತ ಅನ್ನೋರು ಆರಾಮಾಗಿ ಇದನ್ನು ಪರ್ಚೇಸ್ನ ಮಾಡ್ಕೊಂಡು. ಇನ್ನು ತುಂಬ ಜನ ಕೇಳ್ತಾ ಇರ್ತಾರೆ, ಮೋಟಾರ್ ಹಾಕೊಳ್ಳೋದ್ರಿಂದ ಮಿಷಿನ್ ಹಾಳಾಗಲ್ವಾ ಅಂತೇಳಿ. ಖಂಡಿತವಾಗ್ಲೂ ಇಲ್ಲ, ದಣಿವಿರೋದಿಲ್ಲ. ನೀವು ಗಂಟೆ ಬಟ್ಟೆ ಹೊಲಿಬೇಕಾದ್ರೆ ಕಾಲು ನೋವು, ಸೊಂಟ ನೋವು ಬರುತ್ತೆ. ಸೊ ಇದು ನಿಮಗೆ ತಡೆಯುತ್ತೆ, ಅದನ್ನು ಬೇಗ ಕೆಲಸ ಮಾಡ್ತೀನಿ. ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿರುತ್ತೆ. ಮೋಟ್ರು ಒಂದೇ ಸಮನಾಗಿ ವೇಗವಾಗಿ ಓಡೋದ್ರಿಂದ ಹೊಲಿಗೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಇನ್ನು ಕೈಯಿಂದ ಹೊಲಿಯುವಾಗ ಒಂದು ದಿನಕ್ಕೆ 3-4 ಬ್ಲೌಸ್ ಹೊಲಿದ್ರೆ, ಮೋಟ್ರು ಬಳಸುವಾಗ ನೀವು 6ರಿಂದ 7 ಬ್ಲೌಸ್ನ ಆರಾಮಾಗಿ ಹೊಲಿಬೋದು. ಸೊ ಮೇಂಟೆನೆನ್ಸ್ ಆಗಿ ಹೇಳಬೇಕು ಅಂದರೆ ಈ ಮೋಟಾರ್ ಭಾಳ ದಿನ ಬಾಳಿಕೆ ಬರಬೇಕಂದ್ರೆ ನೀವು 3 ಕೆಲಸನ ಮಾಡಬೇಕಾಗುತ್ತೆ. ಕಾರ್ಬನ್ ಬದಲಾವಣೆ, ಮತ್ತು ಮೋಟಾರ್ನಲ್ಲಿ ಕಿಡಿ ಬರ್ತಾ ಇರುತ್ತೆ, ಸೊ ಸೌಂಡ್ ಜಾಸ್ತಿ ಆಗ್ತಿದೆ ಅಂದರೆ ಒಳಗಡೆ ಕಾರ್ಬನ್ ಬುಷ್ ಹೋಗಿರ್ತವೆ. ಸೊ ಇದನ್ನು ನೀವು ಬದಲಾಯಿಸಬೇಕು. ಸೊ ಇದು ಬಂದ್ಬಿಟ್ಟು ನಿಮಗೆ ಕೇವಲ 30 ರೂಪಾಯಿಗೆ ಸಿಗುತ್ತೆ ಒಂದು ಕಾರ್ಬನ್ ಅನ್ನೋದು. ಸೊ ಬಿಸಿ ಆಗೋದು ಸತತವಾಗಿ 2-3 ಗಂಟೆ ಕೆಲಸ ಮಾಡ್ತಾ ಮೋಟಾರ್ ಸ್ವಲ್ಪ ಬಿಸಿ ಆಗ್ಬೋದು, ಸಹಜ. ಸೊ ಇದನ್ನು ನೀವು ಒಂದು 10 ನಿಮಿಷ ರೆಸ್ಟ್ ಕೊಟ್ಬಿಟ್ರೆ ಸೊ ನಿಮ್ಗೆ ಆಮೇಲೆ ತಣ್ಣಗಾಗುತ್ತೆ, ನೀವು ಆಮೇಲೆ ಕೆಲಸನ ಮಾಡ್ಕೊಳ್ಬೋದು. ವೈರಿಂಗ್ ಕಡೆ ಗಮನ ಇಟ್ಕೊಳ್ಳಿ. ಕಾಲ್ ಪೆಡಲ್ ಹತ್ರ ನೀವು ಇರದಂತೆ ನೋಡ್ಕೊಳ್ಳಿ. ವಿಡಿಯೋ ಮಾಡುವಾಗ ಪ್ಲಗ್ ಪಾಯಿಂಟ್ ಹತ್ರ ಮಕ್ಕಳು ಇರದಂತೆ ಎಚ್ಚರ ವಹಿಸಿ, ಅಥವಾ ನೀವು ಇವ್ರಿಗೆ ಹೇಳಿ, ಯಾರಿಗಾರ ಎಲೆಕ್ಟ್ರಿಷಿಯನ್ಗೆ ಹೇಳಿ. ಸೊ ಇದಕ್ಕೆ ಮೇಲ್ಗಡೆ ಒಂದು ಕವರ್ನ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು, ತುಂಬ ಈಸಿ ಆಗುತ್ತೆ. ಸೊ ಒಂದು ಸೇಫ್ಟಿಗೋಸ್ಕರ ಇದನ್ನು ಹೇಳ್ತಾ ಇರೋವಂಥದ್ದಷ್ಟೇ. ಸೊ ಇನ್ನು ನೀವು ಮೋಟರನ್ನು ಮೇಯ್ನಾಗಿ ಇದನ್ನು ನೀವು ಖರೀದಿ ಮಾಡಬೇಕು ಅಂತ ಅಂದರೆ ಸೊ ಈ ಮೋಟಾರ್ ಪ್ರೈಸ್ ಬಂದುಬಿಟ್ಟು ನಿಮಗೆ 2200 ರೂಪಾಯಿ ಆಗುತ್ತೆ. ನಿಮಗೆ ಸಪ್ರೇಟಾಗಿ ಚಾರ್ಜ್ ಇರುತ್ತೆ, ಫ್ರೀ ಶಿಪ್ಪಿಂಗು ಸಪ್ರೇಟ್ ಚಾರ್ಜ್ ಇರುತ್ತೆ. ಸೊ ಮೋಟಾರ್ ಬಂದುಬಿಟ್ಟು ನಿಮಗೆ 2200 ರೂಪಾಯಿ ಈ ಒಂದು ದೊಡ್ಡ ಮಿಷಿನ್ನ
ಮೋಟಾರು. ಓಕೆನಾ? ಸೊ ನಿಮ್ಗೇನಾದರೂ ಮಿಷಿನ್ ಬೇಕು ಅಂತಂದರೆ ಮೋಟ್ರ್ ಬೇಕು ಅಂತಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಮ್ಮ ಒಂದು ಶಾಪಲ್ಲಿ ನಿಮಗೆ ಡರ್ಬಿ ಮೋಟಾರ್ ಸಿಗುತ್ತೆ. ಸೊ ದೊಡ್ಡ ಮಿಷಿನ್ಗೆ ನಿಮ್ಮ ಯಾರಿಗಾರ ಮಿಷಿನ್ ಇದ್ದರೆ ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ. ನಿಮ್ಮ ಮಿಷಿನ್ಗೆ ಫಿಟ್ ಮಾಡ್ಕೊಂಡು ಬೇಗ ಬೇಗ ಕೆಲಸನ ಮಾಡಿ ಮುಗಿಸ್. ತುಂಬ ಜನ ಏನು ಗೊತ್ತಾ, ಮೇಯ್ನಾಗಿ ನಮಗೆ ಕಾಲಲ್ಲೇ ತುಳ್ಕೊತೀವಿ ನಾವು, ಮೋಟ್ರ್ ಬೇಡ ನಮಗೆ, ಜಸ್ಟ್ ಬರೀ 2,200 10,000 ಮಿಷಿನ ಕೊಟ್ಟು ತೊಗೊಳ್ತಾರೆ. 2,200 ರೂಪಾಯಿ ಮಿಷಿನ ಅಂದರೆ ಮೋಟರ್ನ ಕೊಟ್ಟು ತೊಗೊಳ್ಳೋದಿಲ್ಲ. ಏನು ನಮ್ಗೇನು ಇಷ್ಟೊಂದು ಬೇಡ, ಸಾಕು ಕಾಲಲ್ಲಿ ತುಳ್ಕೊಳ್ತೀವಿ ಅಂತ ಹೇಳ್ತಾರೆ. ಸೊ ಕಾಲಲ್ಲಿ ತುಳ್ಕೊಳ್ಳೋರು ಯಾರು ಗೊತ್ತಾ, ಸೊ ಮನೇಲಿ ಸುಮ್ಮನೆ ಬರೀ ಬಟ್ಟೆಗಳು ಹೊಲ್ಕೊತೀವಿ, ಸುಮ್ಮನೆ ಅಳ್ದೋಗಿರೋ ಬಟ್ಟೆಗಳನ್ನ ಹೊಲ್ಕೊಳ್ತೀವಿ ಅನ್ನೋರಿಗೆ ಓಕೆ ಕಾಲಲ್ಲಿ ತುಳ್ಕೊಳ್ಬೋದು. ಸೊ ನೀವು ಮಿಷಿನಲ್ಲಿ ಬ್ಲೌಸ್ಗಳನ್ನ ಹೊಲಿತಾ ಇದ್ದೀರಾ ಅಂತಂದರೆ ಈ ಥರ ಮೋಟರ್ಗಳನ್ನ ಹಾಕ್ಕೊಳ್ಳಿ. ಕಾಲು ನೋವು ಕಮ್ಮಿ ಆಗುತ್ತೆ, ಮತ್ತು ಬೆನ್ನು ಬರೋದೆಲ್ಲ ಕಂಟ್ರೋಲ್ ಆಗುತ್ತೆ. ತುಂಬ ಜನ ಮೇಯ್ನಾಗಿ ಇವಾಗೆಲ್ಲ ಶಿಫ್ಟ್ ಆಗ್ತಾ ಇದ್ದಾರೆ, ಕೆಲವರು ಲೆಗ್ ಮಿಷಿನಿಂದ ಪವರ್ ಮಿಷಿನ್ಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ನಿಮ್ಗೇನಾದರೂ ಲೆಗ್ ಮಿಷಿನ್ನು ಪವರ್ ಮಿಷಿನ್ ತೊಗೊಳಕ್ಕಾಗಿಲ್ಲ, ಪವರ್ ಮಿಷಿನ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಂತ ಅನ್ನೋರಿದ್ರೆ ಸೊ ಈ ಥರ ಒಂದು ಮೋಟಾರ್ಗಳನ್ನು ತಗೊಳ್ಳಿ. ತುಂಬ ಈಸಿಯಾಗಿ ಮತ್ತು ಸೌಂಡ್ಲೆಸ್ ಕೂಡ ಇದು. ಸೊ ಇದು ಕಾರ್ಬನ್ಲೆಸ್ ಮೋಟಾರ್ ಆಗಿರೋದ್ರಿಂದ ನಿಮಗೆ ಸೌಂಡು ತುಂಬ ಕಡಿಮೆ ಇರುತ್ತೆ. ಆರಾಮಾಗಿ ಲೆಗ್ ಮಿಷಿನ್ಗೆ ಫಿಟ್ ಮಾಡಿಕೊಂಡು ನೀವು ಕೆಲಸನ ಮಾಡ್ಕೊಳ್ಬೋದು. ಕರೆಂಟ್ ಇದ್ದಾಗಲೂ ಹೊಲ್ಕೊಳ್ಬೋದು, ಕರೆಂಟ್ ಇಲ್ಲ ಅಂದಾಗ ಕಾಲಲ್ಲಿ ತುಳ್ಕೊಳ್ಬೇಕಾದ್ರೂ ಹೊಲ್ಕೊಳ್ಬೋದು. 2 ರೀತಿ ಆಪ್ಷನ್ ಇರುತ್ತೆ. ಸೊ ತುಂಬ ಕಷ್ಟಪಟ್ಟು ಮಾಡ್ತಿರೋರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ನಿಮ್ಗೇನಾದರೂ ಬೇಕು ಮೋಟಾರ್ ಬೇಕು ಅಂತಂದರೆ ನಾನು ಸ್ಕ್ರೀನಲ್ಲಿ ನಂಬರ್ನ ಹಾಕಿರ್ತೀನಿ. ಈ ಸ್ಕ್ರೀನ್ಗೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಮಿಷಿನ್ ನಿಮಗೆ ಕೊರಿಯರ್ ಕೂಡ ಸಿಗುತ್ತೆ. ಸೊ 2,200 ರೂಪಾಯಿ ಆಗುತ್ತೆ ಈ ಒಂದು ಮೋಟಾರು. ಶಿಪ್ಪಿಂಗ್ ಚಾರ್ಜು ಸಪ್ರೇಟ್ ಇರುತ್ತೆ. ಸೊ ನಿಮ್ಗೆ ಯಾರಿಗಾರು ಮೋಟಾರ್ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದು ತುಂಬಾ ಬೆಸ್ಟ್ ಆಪ್ಷನ್ ಇದೆ. ಸೊ ಈ ಒಂದು ಮೋಟಾರ್ನ ಮಿಸ್ ಮಾಡ್ಕೊಳ್ಬೇಡಿ. ತುಂಬ ದೂರ ಊರಲ್ಲಿರೋರು ಬಂದು ಪರ್ಚೇಸ್ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಇಲ್ಲ ನೀವು ಇಲ್ಲೇ ಬಂದು ನಮ್ಮ ಶಾಪಲ್ಲೇ ಬೇಕಾದ್ರೆ ಬಂದು ಕೂಡ ಪರ್ಚೇಸ್ನ ಮಾಡ್ಕೊಳ್ಬೋದು. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಿಮ್ಗೆ ಏನಾದ್ರು ಮಿಷಿನ್ ಬೇಕಂದರೆ ಸ್ಕ್ರೀನಲ್ಲಿ ನಂಬರ್ನ ಹಾಕಿರ್ತೀನಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಪರ್ಚೇಸ್ನ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ದೊಡ್ಡ ಮೋಟಾರ್. ಓಕೆನಾ? ಚಿಕ್ಕ ಮೋಟಾರ್ ಬಗ್ಗೆ ನಾಳೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಚಿಕ್ಕ ಮೋಟಾರ್ ಯಾವ ರೀತಿ ಬರುತ್ತೆ, ಚಿಕ್ಕ ಮೋಟರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಚಿಕ್ಕ ಮಿಷಿನ್ಗೆ ಚಿಕ್ಕ ಮೋಟಾರ್ ಯೂಸ್ ಆಗುತ್ತೆ, ದೊಡ್ಡ ಮಿಷಿನ್ಗೆ ದೊಡ್ಡ ಮೋಟಾರ್. ಇವಾಗ ನಾನು ಏನು ತೋರಿಸಿದ್ನಲ್ಲ ಅದೆಲ್ಲ ದೊಡ್ಡ ಮಿಷಿನ್ಗೆ ಈ ಮೋಟಾರ್ಗಳನ್ನೇ ಹಾಕ್ಕೊಳ್ಬೇಕು. ಸೊ ಕೆಪಾಸಿಟಿ ತಕ್ಕನಂಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ವೈಬ್ರೇಷನ್ ಬರಲ್ಲ, ಸೌಂಡ್ ಬರಲ್ಲ. ಮೇಯ್ನಾಗಿ ಈ ಒಂದು ಮಿಷಿನ್ಗಳು, ಈ ಒಂದು ಮೋಟಾರ್ಗಳಲ್ಲಿ ಸೌಂಡ್ ಅನ್ನೋದು ಬರಲ್ಲ. ಹಾಗಾಗಿ ಸೊ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್.